ಅಂಬೇಡ್ಕರರ ಜೀವನ ಕಥೆಯು ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯು ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯು ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹೋ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮ್ಜಿ ಸಕ್ಪಾಲ್ ತಂದೆಯ ಹೆಸರು, ಭೀಮಾಬಾಯಿ ತಾಯಿಯ ಹೆಸರು. ಸೂರ್ಯ ತೇಜದ ಬಾಲನ ಕರೆದರು, ಭೀಮಾ ಎಂದು ಹೆಸರಿಟ್ಟು. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯು ಮೆರೆದನು ಬಾಲಕನು. ಬಡತನದಲ್ಲಿಯೇ ಬೆಂದು ಬಂದನು, ಪುಟ ಬಂಗಾರವು ತಾನಾಗಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯು ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ದನಗಳು ಕರುಗಳು ನೀರನ್ನು ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ, ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ. ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣದಿ ಹೋದಾಗ, ಗಾಡಿ ಸವಾರನು ಜಾತಿಯ ತಿಳಿದು ಭೀಮನು ಭೂಮಿಗೆ ನೂಕಿದನು. ಈ ಅನ್ಯಾಯವ ಕೊನೆಗಾಣಿಸುವ ದಾರಿಯ ಭೀಮನು ಯೋಚಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯು ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಸಂವಿಧಾನವ ಬರೆದರು ಭೀಮ, ಸ್ವತಂತ್ರ ಭಾರತ ಬಗಳಿರಳು. ಅಸ್ಪೃಶ್ಯತೆಯನ್ನು ತೊಡೆದನು ಭೀಮ, ಮತಾಂತರಿತೆಗಳು ನಡುಗಿರಲು. ಜಾತಿ ವಿನಾಶಕ್ಕೆ ದಾರಿ ಎಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿಟ್ಟಿದನು. 56ನೇ ಡಿಸೆಂಬರ್ 6 ಬೆಳಕು ಹಾರಿತು ಭೂಮಿಯಲ್ಲಿ. ದಲಿತ ಜನತೆಯು ತಬ್ಬಲಿಯಾಯಿತು ಬಾಬರ ಪರಿನಿರ್ವಾಣದಲ್ಲಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ
ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯು ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತ